ಭಾರತೀಯರಿಗೆ ಟಾಟಾ ಒಂದು ನಂಬಿಕೆ. ನಾವು ಸೇವಿಸುವ ಉಪ್ಪಿನಿಂದ ಹಿಡಿದು ಟ್ಯಾಕ್ಸ್, ಕಾರ್, ಇನ್ಶೂರೆನ್ಸ್, ಫಿನಾನ್ಸ್ ಎಲ್ಲಾ ರಂಗದಲ್ಲೂ ಭಾರತೀಯರ ನಂಬಿಕೆ ಪಡೆದುಕೊಂಡಿದೆ. ಇದು ಕೇವಲ ಭಾರತೀಯರ ಲಾಭಕ್ಕಾಗಿ ಅಲ್ಲ, ಸೇವೆಗಾಗಿಯೂ ಅನ್ನುವುದು ನಮಗೆಲ್ಲರಿಗೂ ಗೊತ್ತು. ಈ ಕಂಪನಿ ಸದ್ಯ ಟೆಲಿಕಾಂ ರಂಗಕ್ಕೆ ಕಾಲಿಟ್ಟಿದೆ. ಟಾಟಾ ಕಂಪನಿಯು ಬಿಎಸ್ಎನ್ಎಲ್ ಅನ್ನು ದತ್ತು ತೆಗೆದುಕೊಳ್ಳುವ ವಿಷಯವು ಇತ್ತೀಚೆಗೆ ಭಾರತದ ದೂರಸಂಪರ್ಕ ಕ್ಷೇತ್ರದಲ್ಲಿ ಬಹಳ ಮಹತ್ವಪೂರ್ಣ ಘಟನೆಯಾಗಿದೆ. ಇದರಿಂದ ಉಳಿದ ಸಿಮ್ ಕಂಪನಿಯು ಬಿಚ್ಚಿ ಬಿದ್ದಿದೆ. ಒಂದು ಕಾಲದಲ್ಲಿ ಮುಖೇಶ್ ಅಂಬಾಣಿಯವರ ನೆರವಿನಿಂದ ಜಿಯೋ ನಂಬರ್ 1 ಆಯಿತು. ಇದೀಗ ಬಿಎಸ್ಎನ್ಎಲ್ ನ ಸರದಿ. ಇದರ ಹಿಂದಿನ ಕಾರಣವೇನೆಂದರೆ ಬಿಎಸ್ಎನ್ಎಲ್ ಭಾರತದ ಅತ್ಯಂತ ದೊಡ್ಡ ಸಾರ್ವಜನಿಕ ವಲಯದ ದೂರಸಂಪರ್ಕ ಸೇವಾ ಒದಗಿಸುವ ಸಂಸ್ಥೆ. ಬಿಎಸ್ಎನ್ಎಲ್ ನ ನಷ್ಟ ಮತ್ತು ಹಣಕಾಸಿನ ಸಮಸ್ಯೆಗಳು, ನಿರ್ವಹಣಾ ಸಮಸ್ಯೆಗಳು ಮತ್ತು ಕಡಿಮೆ ಮಾಲಿನ್ಯತೆ ಹೊಂದಿರುವ ತಂತ್ರಜ್ಞಾನ ಬಳಸುವ ಸಮಸ್ಯೆಗಳು ಈ ಸಂಸ್ಥೆಯನ್ನು ಕುಸಿತದ ಕಡೆಗೆ ಒಯ್ಯುತ್ತಿವೆ. ಈ ಸಂದರ್ಭದಲ್ಲಿ ಟಾಟಾ ಸಮೂಹವು ಬಿಎಸ್ಎನ್ಎಲ್ ದತ್ತು ತೆಗೆದುಕೊಳ್ಳುವ ನಿರ್ಧಾರ ಮಾಡಿದವು. 4G ನೆಟ್ವರ್ಕ್ ಅನ್ನು ತರಲು ಇದೀಗ ಡೀಲ್ ಕೂಡ ನಡೆದಿದೆ. ಈ ವಿಡಿಯೋದಲ್ಲಿ ನಾವು ಬಿಎಸ್ಎನ್ಎಲ್ ಅನ್ನು ಮತ್ತೊಂದು ಜಿಯೋವಾಗಿ ಹೇಗೆ ಬದಲಾಯಿಸುತ್ತೆ ನೋಡೋಣ. ಕೇವಲ 249 ರೂಪಾಯಿಗಳಿಗೆ 28 ದಿನಗಳ ವ್ಯಾಲಿಡಿಟಿ ಕೊಟ್ಟು ಪ್ರತಿದಿನ 2 GB ಉಳಿತಾಯವಾಗಿ ನೀಡಿ ಗ್ರಾಹಕರನ್ನ ಸೆಳೆದಿವೆ. ಇದು ಮಾತ್ರವಲ್ಲದೆ ಉಳಿದ ನೆಟ್ವರ್ಕ್ಗಳು ಹೇಗೆ ಆಕರ್ಷಿಸುತ್ತೋ ಆದರೆ ಒಂದೇ ಬಾರಿಗೆ ಎಲ್ಲಾ ಕಂಪನಿಗಳು ಬೆಲೆ ಏರಿಸಿವೆ. ಈ ವೇಳೆ ಬಿಎಸ್ಎನ್ಎಲ್ ಹೊಸ ತಂತ್ರದೊಂದಿಗೆ ಮುಂದೆ ಬರುತ್ತಿದೆ. ಪ್ರತಿ ಕಂಪನಿಯು 27% ಹೆಚ್ಚಳದಿಂದ ಬಳಕೆದಾರರು ಸಣ್ಣ ಬೆಲೆಗೆ ಡಾಟಾ ತೆಗೆದುಕೊಳ್ಳುತ್ತಿದ್ದಾರೆ. 249 ರೂಪಾಯಿಗೆ ಬಿಎಸ್ಎನ್ಎಲ್ ರೀಚಾರ್ಜ್ ಮಾಡಿದರೆ 45 ದಿನಗಳ ವ್ಯಾಲಿಡಿಟಿ ಸಿಗುತ್ತೆ. ಆದರೆ ಜಿಯೋ ಮತ್ತು ಬೇರೆ ಇದೇ ಬೆಲೆಗೆ 23 ದಿನ ವ್ಯಾಲಿಡಿಟಿ ನೀಡಿದೆ. ಆದರೆ ಪ್ರಪಂಚ 4Gಗೆ ತಲುಪಿದರೂ ಬಿಎಸ್ಎನ್ಎಲ್ ಡಾಟಾ ನೆಟ್ವರ್ಕ್ ವಿಚಾರದಲ್ಲಿ ಹಿಂದೆಯೇ ಉಳಿದಿದೆ. ಬಿಎಸ್ಎನ್ಎಲ್ ಅನ್ನು ದತ್ತು ತೆಗೆದುಕೊಳ್ಳುವ ಮೂಲಕ ಟಾಟಾ ಸಮೂಹವು ತಮ್ಮ ತಂತ್ರಜ್ಞಾನ, ಆರ್ಥಿಕ ಸಾಮರ್ಥ್ಯ ಮತ್ತು ನಿರ್ವಹಣಾ ಸಾಮರ್ಥ್ಯವನ್ನು ಬಳಸಿ ಬಿಎಸ್ಎನ್ಎಲ್ ನ ಪುನರುದ್ಧಾರಕ್ಕೆ ಸಹಾಯ ಮಾಡಿದೆ. 5G ನೆಟ್ವರ್ಕ್ ಪ್ರದೇಶದಲ್ಲಿ ಇದಕ್ಕೆ ನೆಟ್ವರ್ಕ್ ಸಿಗುವುದೇ ಇಲ್ಲ. ಕಸ್ಟಮರ್ ಸರ್ವಿಸ್ ಕಾಲ್ ಡ್ರಾಪ್ ಸಮಸ್ಯೆಯೂ ಇವೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಬಿಎಸ್ಎನ್ಎಲ್ ಅನ್ನು ರೈತರು ಸೇರಿದಂತೆ ಹಲವು ಜನರು ಬಳಸುತ್ತಿದ್ದಾರೆ. ಇಲ್ಲಿನ ಜನರಿಗೆ ಹೆಚ್ಚಿನ ಡಾಟಾದ ಉಪಯೋಗ ಇಲ್ಲದಿರುವುದರಿಂದ ಉಳಿದ ಕಂಪನಿಗಳು ಇವರನ್ನ ಗುರಿಯಾಗಿಸಿಲ್ಲ. ಬೆಲೆ ಏರಿಕೆ ಸಮಯವನ್ನು ಬಳಸಿ ಗ್ರಾಮೀಣ ಮಾತ್ರವಲ್ಲದೆ ನಗರ ಪ್ರದೇಶದ ಮೇಲೂ ಬಿಎಸ್ಎನ್ಎಲ್ ಕಣ್ಣು ಹಾಯಿಸಿದೆ. ಬಿಎಸ್ಎನ್ಎಲ್ ದತ್ತು ಪ್ರಕ್ರಿಯೆಯು 2025ರ ವೇಳೆಗೆ ಹಲವು ಹಂತಗಳಾಗಿ ನಡೆಯಲಿದೆ. ಮೊದಲ ಹಂತದಲ್ಲಿ ಬಿಎಸ್ಎನ್ಎಲ್ ನ ಬುದ್ಧಿವಂತ ತಂತ್ರಜ್ಞಾನವನ್ನ ಸುಧಾರಿಸುವುದು, ಆಧುನಿಕ ಹಾಗೂ ಹೈಸ್ಪೀಡ್ ಇಂಟರ್ನೆಟ್ ಸೇವೆಗಳನ್ನು ಒದಗಿಸುವುದನ್ನು ಪ್ರಾಥಮಿಕವಾಗಿ ಗಮನಹರಿಸಲಾಗುವುದು. ಟಾಟಾ ಸಮೂಹವು ಬಿಎಸ್ಎನ್ಎಲ್ಗೆ ಹೊಸ ಉತ್ಪನ್ನಗಳು ಮತ್ತು ಸೇವೆಗಳೊಂದಿಗೆ ಮಾರುಕಟ್ಟೆ ಭಾಗವನ್ನು ವಿಸ್ತರಿಸುವ ಪ್ರಯತ್ನ ಮಾಡುತ್ತದೆ. ನಮ್ಮಲ್ಲಿ 5G ಬಳಕೆ ಬಂದಿದ್ದರೂ ಅದರ ಬಳಕೆ ಹೆಚ್ಚಿನ ಮಟ್ಟಿನಲ್ಲಿ ಆಗುತ್ತಿಲ್ಲ. ಹಾಗಾಗಿ ಬಿಎಸ್ಎನ್ಎಲ್ 4G ನೆಟ್ವರ್ಕ್ ತಂದರೆ ಬಿಎಸ್ಎನ್ಎಲ್ ಜಯಗಳಿಸಬಲ್ಲದು. ಇದಲ್ಲದೆ ಟಾಟಾ ನೆರವಿನಲ್ಲಿ ಬಿಎಸ್ಎನ್ಎಲ್ ಭಾರತದ ಮಾರ್ಕೆಟ್ ಶೇರ್ ಅನ್ನು ಆಕ್ರಮಿಸಲು ಯೋಜಿಸಿದೆ. ಟಾಟಾ ಕಂಪನಿಯು ಮೊದಲ ನೆಟ್ವರ್ಕ್ ಹೆಚ್ಚಳದ ಕಾರ್ಯ ಮಾಡಲು ಪ್ರಯತ್ನಿಸುತ್ತದೆ. ಟಾಟಾ ಕಂಪನಿಯ ಸಹಾಯ ದೊರೆತ ನಂತರ ಕನೆಕ್ಷನ್ ಕಟ್ ಹೆಚ್ಚು ಬಾರಿ ಮುರಿಯುವುದಿಲ್ಲ. ಹೊಸ ತರಹದ ಟೆಕ್ನಾಲಜಿ ಜನರ ಮುಂದೆ ತರಲು ಟಾಟಾ ಕಂಪನಿಯು ಸಹಾಯ ಮಾಡುತ್ತದೆ. ಕನೆಕ್ಟಿವಿಟಿ ಜೊತೆ ಡಾಟಾದ ವೇಗವನ್ನು ಹೆಚ್ಚಿಸಲು ಟಾಟಾ ಕಂಪನಿಯು ಸಹಾಯ ಮಾಡುತ್ತದೆ. ಇನ್ನು ಗ್ರಾಮೀಣ ಪ್ರದೇಶದಲ್ಲೂ 4G ನೆಟ್ವರ್ಕ್ ಬಂದರೆ ಗ್ರಾಹಕರು ಹೆಚ್ಚುತ್ತಾರೆ ಮತ್ತು ಒಳ್ಳೆಯ ಬೆಲೆಗೆ ಒಳ್ಳೆಯ ಆಫರ್ ಬಂದಾಗ ಜನರು ಅದಕ್ಕೆ ಗಮನ ಹರಿಸುತ್ತಾರೆ. ಬಡವ ಬಲಿದ ಎಂಬ ಭೇದವಿಲ್ಲದೆ ಇಂಟರ್ನೆಟ್ಗಾಗಿ ಜನ ಖರ್ಚು ಮಾಡುತ್ತಾರೆ. ಆದರೆ ಬೆಲೆ ದುಬಾರಿಯಾದರೆ ಮಧ್ಯಮ ವರ್ಗದವರ ಮೇಲೆ ಇದು ಪರಿಣಾಮ ಬೀರುತ್ತದೆ. ಆಗ ಹೆಚ್ಚಿನ ಜನರು ಬಿಎಸ್ಎನ್ಎಲ್ ಅನ್ನು ಆಯ್ಕೆ ಮಾಡುತ್ತಾರೆ. ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಸಹಾಯ ಮಾಡುವ ಟಾಟಾ ಕಂಪನಿ ಬಿಎಸ್ಎನ್ಎಲ್ ನಂತರ ಸರ್ಕಾರಿ ಕಂಪನಿಯೊಂದಿಗೆ ಪಾರ್ಟ್ನರ್ ಆದರೆ ಇನ್ನು ಮುಂದೆ ಬಿಎಸ್ಎನ್ಎಲ್ ದತ್ತಕದ ನಂತರ ಬಿಎಸ್ಎನ್ಎಲ್ ಆರ್ಥಿಕ ಸ್ಥಿತಿ ಮರುಸ್ಥಾಪನೆಗೊಳ್ಳಬಹುದು. ಈ ಪ್ರಕ್ರಿಯೆಯು ಉದ್ಯಮದಲ್ಲಿ ಹೊಸ ಹೂಡಿಕೆಯನ್ನು ಆಕರ್ಷಿಸುತ್ತದೆ. ಟಾಟಾ ಕಂಪನಿ ಖಂಡಿತ ಬಿಎಸ್ಎನ್ಎಲ್ ಅನ್ನು ಮುಂದೆ ಬರುವಂತೆ ಮಾಡುತ್ತೆ. ಇದರ ಬಗ್ಗೆ ನೀವೇನು ಹೇಳುತ್ತೀರಾ? ಟಾಟಾ ಕಂಪನಿ ಬಿಎಸ್ಎನ್ಎಲ್ ಅನ್ನು ಜಿಯೋ ತರಹ ಮಾಡಬಲ್ಲದೆ ಇಲ್ಲವೇ? ನಿಮ್ಮ ಅಭಿಪ್ರಾಯವನ್ನು ಖಂಡಿತ ಕಾಮೆಂಟ್ ಮಾಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ವೀಕ್ಷಿಸಿದ ನಿಮಗೆ ಧನ್ಯವಾದಗಳು.